ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗಬಹುದು, ನಿಮ್ಮ ವೃತ್ತಿ ಜೀವನದಲ್ಲಾಗಬಹುದು, ನಿಮ್ಮ ಉದ್ಯೋಗದಲ್ಲಾಗಬಹುದು. ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವೃಶ್ಚಿಕ ರಾಶಿಯವರಿಗೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ, ವಿಡಿಯೋಗಿನ್ನೂ ಲೈಕ್ ಕೊಡ್ದೇ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇದ್ದ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ಪ್ರಾಬ್ಲಮ್ಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡಿಬಿಡೋಣ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ 2026 ನಿಮ್ಮ ಜಾತಕದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಬೆಂಕಿಯಲ್ಲಿ ಅರಳಿದ ಹೃದಯ ಅಂತಲೇ ಹೇಳ್ಬೋದು, ಅರಳಿದ ಪ್ರೀತಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಮಾರ್ಚ್ 2026 ತೀವ್ರವಾದ ಭಾವನಾತ್ಮಕ ದ್ವಂದ್ವತೆಯ ತಿಂಗಳು. ಈ ತಿಂಗಳು ಸ್ನೇಹಿತರೆ, ನಿಮ್ಮ 4ನೇ ಮನೆ ಅಂದರೆ ಹೃದಯ ಮತ್ತು ಮನೆ ವಿಚಾರದ ಬಗ್ಗೆ ಸಾಕಷ್ಟು ಬದಲಾವಣೆಗಳನ್ನು ನೋಡಬಹುದು. ಮಂಗಳ ಮತ್ತು ರಾಹುವಿನ ಜ್ವಾಲಾಮುಖಿ ಸಂಯೋಗವನ್ನು ಅನುಭವಿಸುತ್ತಿದೆ. ಇದು ನಿಮ್ಮ ದೇಶೀಯ ಜೀವನವನ್ನು ಅಸ್ತವ್ಯಸ್ತ, ಹಠಾತ್ ಪ್ರವೃತ್ತಿ ಮತ್ತು ವಾದ ಪ್ರವೃತ್ತಿಯನ್ನಾಗಿ ಮಾಡಬಹುದು. ನಿಮ್ಮ ಸ್ವಂತ ಮನೆಯಲ್ಲಿ ನೀವು ಪ್ರಕ್ಷುಬ್ಧತೆಯನ್ನು ಅನುಭವಿಸಬಹುದು. ಸ್ನೇಹಿತರೆ, ದೈನಂದಿನ ಜಾತಕದ ವಾಚನಗಳ ಪ್ರಕಾರ ಹೇಳೋದಾದರೆ ಹದಿಯಾಗೋ 5ನೇ ಮನೆ ಅಂದರೆ ಪ್ರಣಯ, ಸೃಜನಶೀಲತೆ, ಉದ್ದತ ಶುಕ್ರನಿಂದ ಆಶೀರ್ವದಿಸಲ್ಪಟ್ಟಿದೆ. ನಿಮ್ಮ ಗೃಹ ಜೀವನವು ಬಿರುಗಾಳಿಯಿಂದ ಕೂಡಿರಬಹುದು, ಆದರೆ ನಿಮ್ಮ ಪ್ರೇಮ ಜೀವನ ಮತ್ತು ಸೃಜನಶೀಲ ಅನ್ವೇಷಣೆಗಳು ಸುಂದರವಾದ ತಪ್ಪಿಸಿಕೊಳ್ಳುವಿಕೆಯನ್ನು ನೀಡುತ್ತವೆ. ಕುಟುಂಬ ಸದಸ್ಯರೊಂದಿಗೆ ಜಗಳವಾಡುವ ಬದಲು ನಿಮ್ಮ ತೀವ್ರವಾದ ಶಕ್ತಿಯನ್ನು ಕಲೆ, ಪ್ರಣಯ ಅಥವಾ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವ ಸಮಯ ಇದು ಅಂತಲೇ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ಮುಂದಿನದಾಗಿ ಹೇಳೋದಾದರೆ ಸ್ನೇಹಿತರೆ, ಪ್ರಮುಖ ಗ್ರಹ ಸಂಚಾರ ಹೇಗಿರಲಿದೆ, ವೃಶ್ಚಿಕ ರಾಶಿಯವರಿಗೆ ಯಾವ ದಿನಾಂಕದಂದು ಯಾವ ಗ್ರಹ ಸಂಚಾರದಿಂದ ಏನೆಲ್ಲ ಪರಿಣಾಮಗಳು, ಪ್ರಭಾವಗಳು ಬೀರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಗ್ರಹ ಬಂದು ಮಂಗಳ ಪ್ರಭು ಅಂತಲೇ ಹೇಳಬಹುದು. ಸಂಚಾರದ ಸ್ಥಾನ ಬಂದು 4ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಪರಿಣಾಮ ಹೇಗಿರಲಿದೆ ಅಂದರೆ ದೇಶೀಯ ಸಂಘರ್ಷ, ಆಸ್ತಿ ವಿವಾದಗಳು ಮತ್ತು ಎದೆಗುಂದುವಿಕೆ ಸಮಸ್ಯೆಗಳು ಹೆಚ್ಚಾಗಲಿದೆ. ಇನ್ನು ಗ್ರಹ ರಾಹು 4ನೇ ಮನೆಯಲ್ಲಿ ಕುಂಭದಲ್ಲಿ, ಮನೆಯಲ್ಲಿ ಅಶಾಂತಿ ಮತ್ತು ತಾಯಿಯ ಆರೋಗ್ಯ. ಸ್ನೇಹಿತರೆ, ಇನ್ನು ಶುಕ್ರ 7ನೇ ಮನೆಯ ನಂತರ 12ನೇ ಮನೆಗೆ ಸ್ಥಳಾಂತರಗೊಳ್ಳಲಿದೆ. ಅಧಿಪತಿ 5ನೇ ಮನೆಯಲ್ಲಿ ಸ್ನೇಹಿತರೆ ಸಂಚಾರವನ್ನು ಮಾಡಲಿದೆ. ಇದು ಶ್ರೇಷ್ಠ ಅಂತಲೇ ಹೇಳಬಹುದು. ಭಾವೋದ್ರಿಕ್ತ, ಪ್ರಣಯ, ಸೃಜನಶೀಲತೆ ಮತ್ತು ಮಕ್ಕಳು ಸಂತೋಷ ಅಂತಲೇ ಹೇಳ್ಬಹುದು. ಇನ್ನು ಸೂರ್ಯ 10ರ ಅಧಿಪತಿ 4ನೇ ಮನೆಯ ನಂತರ 5ನೇ ಮನೆಗೆ ಸ್ಥಳಾಂತರಗೊಂಡು ಮಾರ್ಚ್ 15ರಿಂದ ಸಂಚಾರವನ್ನು ಮಾಡಲಿದೆ. ಮನೆಯಲ್ಲಿ ವೃತ್ತಿ ಜೀವನದ ಒತ್ತಡ, ನಂತರ ಮಕ್ಕಳ ಮೂಲಕ ಖ್ಯಾತಿಯನ್ನು ಪಡೆಯಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಗುರು 8ನೇ ಮನೆಯ ನಂತರ ಮಿಥುನದಲ್ಲಿ ಸಂಚಾರವನ್ನು ಮಾಡಲಿದೆ. ಸ್ನೇಹಿತರೆ, ಆನುವಂಶಿಕತೆ ಮತ್ತು ನಿಗೂಢ ಜ್ಞಾನ ಅಂತಲೇ ಹೇಳ್ಬೋದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಅದರಿಂದಾಗುವಂತಹ ಪರಿಣಾಮಗಳು ವೃಶ್ಚಿಕ ರಾಶಿಯವರಿಗೆ ಈ ರೀತಿ ಇರಲಿದೆ. ಸ್ನೇಹಿತರೆ, ಇನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವೃತ್ತಿ ಉದ್ಯೋಗದ ಬಗ್ಗೆ, ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ, ಪಾಲುದಾರಿಕೆ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ, ಇನ್ನು ಕುಟುಂಬದ ಬಗ್ಗೆ, ಶಿಕ್ಷಣ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ, ಮನೆಯಲ್ಲಿ ಏನೆಲ್ಲ ಶುಭ ಕಾರ್ಯ ನಡೆಯಲಿದೆ, ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಉತ್ತಮ ರಿಸಲ್ಟನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯಾಪಾರದ ಬಗ್ಗೆ ಹೇಳೋದಾದರೆ, ಈ ತಿಂಗಳು ನಿಮ್ಮ ವೃತ್ತಿ ಜೀವನದ 10ನೇ ಅಧಿಪತಿಯಾದ ಸೂರ್ಯ ದೇಶೀಯ ವಿಷಯಗಳಿಂದ ಹೆಚ್ಚು ಪ್ರಭಾವಿತವಾಗಿರುತ್ತದೆ.
ಮಾರ್ಚ್ 15ರ ನಂತರ ಸೂರ್ಯನು 4ನೇ ಮನೆಯಲ್ಲಿ ಇರುವುದರಿಂದ ನೀವು ಮನೆಯಿಂದ ಕೆಲಸ ಮಾಡುತ್ತಿರಬಹುದು ಅಥವಾ ರಿಯಲ್ ಎಸ್ಟೇಟ್ ಆಸ್ತಿ ವ್ಯವಹಾರಗಳಲ್ಲಿ ವ್ಯವಹರಿಸುತ್ತಿರಬಹುದು. ಅದಿಯಾಗೋ ಮಂಗಳ ರಾಹು ಸಂಯೋಗ ಗೊಂದಲವನ್ನು ಉಂಟು ಮಾಡುತ್ತದೆ. ಮನೆಯಲ್ಲಿ ಗದ್ದಲ ಅಥವಾ ವಾದ ವಿವಾದಗಳಿಂದ ಕೆಲಸದ ಮೇಲೆ ಗಮನ ಹರಿಸುವುದು ನಿಮಗೆ ಕಷ್ಟವೆನಿಸಬಹುದು ಸ್ನೇಹಿತರೆ. ಮಾರ್ಚ್ 15ರ ನಂತರ ಸೂರ್ಯನು 5ನೇ ಮನೆಗೆ ಚಲಿಸುವಾಗ ನಿಮ್ಮ ಸೃಜನಶೀಲ ವಿಚಾರಗಳನ್ನು ಗುರುತಿಸಲಾಗುತ್ತದೆ. ನೀವು ನಾಯಕತ್ವದ ಪಾತ್ರದಲ್ಲಿದ್ದರೆ ನೀವು ಹೊಸತನದ ಸಾಮರ್ಥ್ಯವನ್ನು ಪ್ರಶಂಸಿಸಲಾಗುತ್ತದೆ. ಹಾಗೂ 10ನೇ ಮನೆಯಲ್ಲಿರುವಂತಹ ಕೇತುವು ನಿರ್ಪತೆಯ ಭಾವನೆಯನ್ನು ಸೃಷ್ಟಿಸುತ್ತದೆ. ಇದರಿಂದ ಸ್ನೇಹಿತರೆ ನಿಮಗೆ ಕಠಿಣ ಪರಿಶ್ರಮದ ಹೊರತಾಗಿಯೂ ನೀವು ಮೆಚ್ಚುಗೆ ಪಡೆಯದಿರಬಹುದು. ಇದನ್ನೆಲ್ಲ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಸ್ನೇಹಿತರೆ ನಿಮ್ಮ ಪರಿಶ್ರಮಕ್ಕೆ ಅಷ್ಟೇನೂ ಫಲ ಸಿಗುವುದಿಲ್ಲ ಅಂತಲೇ ಹೇಳಬಹುದು. ಇನ್ನು ವ್ಯವಹಾರದ ಬಗ್ಗೆ ಪಾಲುದಾರಿಕೆ ಬಗ್ಗೆ ಸ್ನೇಹಿತರೆ ಹೇಳೋದಾದರೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. 15ನೇ ತಾರೀಕಿನ ನಂತರ ಸ್ನೇಹಿತರೆ ನಿಮ್ಮ ಕೆಲಸದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಮಟ್ಟಿಗೆ ಸುಧಾರಿಸಲಿದೆ. ಅದರ ನಂತರ ಸಾಕಷ್ಟು ಬದಲಾವಣೆಗಳು ಅಂದರೆ ನೀವು ಕಷ್ಟಪಟ್ಟು ವ್ಯಾಪಾರ ವ್ಯವಹಾರದಲ್ಲಿ ನೀವು ಕಷ್ಟಪಟ್ಟು ಮೇಲೆ ಬರಬೇಕು ಅಂತ ಒಂದು ಶ್ರಮ ಪಟ್ಟಿರ್ತೀರ, ಆದರೆ ಅದಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವುದಿಲ್ಲ. ಹೂಡಿಕೆ ಮಾಡಬೇಕಂದ್ರೆ ಈ ತಿಂಗಳು ಬೇಡ, ಮುಂದಿನ ತಿಂಗಳಲ್ಲಿ ಹೂಡಿಕೆಯನ್ನು ಮಾಡಿ ಲಾಭ ಸಿಗಲಿದೆ. ಈ ತಿಂಗಳು ಸ್ವಲ್ಪ ಗೊಂದಲ ಅಂತಲೇ ಹೇಳಬಹುದು. ವ್ಯಾಪಾರ ವ್ಯವಹಾರದಲ್ಲಿ ರಿಯಲ್ ಎಸ್ಟೇಟಲ್ಲಿ ಆಸ್ತಿಯಲ್ಲಿ ಸ್ನೇಹಿತರೆ ವ್ಯವಹಾರಗಳಲ್ಲಿ ವ್ಯವಹರಿಸುತ್ತಿರಬಹುದು. ಮಂಗಳ ರಾಹು ಸಂಯೋಗವು ಗೊಂದಲವನ್ನು ಉಂಟು ಮಾಡಬಹುದು. ಮನೆಯಲ್ಲಿ ಗದ್ದಲದಿಂದ ವಾದ ವಿವಾದಗಳಿಂದ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗಬಹುದು, ಕಷ್ಟವೆನಿಸಬಹುದು. ಸೊ ಹಾಗಾಗಿ ಈ ತಿಂಗಳು ಬೇಡ. ಮುಂದಿನ ತಿಂಗಳಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಉದ್ಯೋಗವನ್ನು ನೀವು ಶುರು ಮಾಡಬೇಕು ಅಂದರೆ ಉತ್ತಮವಾಗಿದೆ. ಇನ್ನು ಪಾಲುದಾರಿಕೆಯಲ್ಲಿ ಏನಾದರೂ ಸಹಿಯನ್ನು ಹಾಕಬೇಕು ಅಂತಂದರೆ ತಿಳಿದವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸಹಿಯನ್ನು ಹಾಕಿ ಅಥವಾ 2-3 ಬಾರಿ ಪರಿಶೀಲಿಸಿ ಸಹಿಯನ್ನು ಹಾಕುವುದು ಉತ್ತಮ. ಇನ್ನು ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಾದರೆ ನಿಮ್ಮ ಆರ್ಥಿಕ ಜೀವನ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವೃಶ್ಚಿಕ ರಾಶಿಯವರು ಅನ್ನೋದಾದರೆ ಆರ್ಥಿಕವಾಗಿ ಇದು ಆಸ್ತಿಗಳ ಮೇಲೆ ಹೆಚ್ಚಿನ ಖರ್ಚು ಮಾಡುವ ತಿಂಗಳು. 4ನೇ ಮನೆಯ ಕ್ಲಸ್ಟರ್ ನಿಮ್ಮ ಮನೆಯನ್ನು ನವೀಕರಿಸಲು, ವಾಹನವನ್ನು ದುರಸ್ತಿ ಮಾಡಲು ಅಥವಾ ಆಸ್ತಿಯನ್ನು ಖರೀದಿಸಲು ನೀವು ದೊಡ್ಡ ಮೊತ್ತವನ್ನು ಖರ್ಚು ಮಾಡಬಹುದು ಎಂದು ಸೂಚಿಸುತ್ತಿದೆ. ರಾಹು ಭೂಮಿ ವ್ಯವಹಾರಗಳಲ್ಲಿ ವಂಚನೆಗೆ ಕಾರಣವಾಗಬಹುದು ಎಂದು ಕಾನೂನು ದಾಖಲೆಗಳೊಂದಿಗೆ ಬಹಳ ಜಾಗರೂಕರಾಗಿರಿ ಸ್ನೇಹಿತರೆ. ಭೂ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕಾದ್ರೆ ಬಹಳ ಎಚ್ಚರಿಕೆ ಇರಲಿ, ನಿಮಗೆ ಮೋಸ ಮಾಡುವಂತಹ ಚಾನ್ಸಸ್ ಇರುತ್ತದೆ. ಮತ್ತೊಂದೆಡೆ 5ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರುವಂತಹ ಶುಕ್ರನು ನಿಮ್ಮ ಸಂಗಾತಿ ಅಥವಾ ಮಕ್ಕಳ ಹೆಸರಿನಲ್ಲಿ ಮಾಡಿದ ಊಹಾಪೋಹ ಅಥವಾ ಹೂಡಿಕೆಗಳಿಂದ ಲಾಭವನ್ನು ಸೂಚಿಸುತ್ತಿದ್ದಾನೆ. 8ನೇ ಮನೆಯಲ್ಲಿ ಗುರುವು ಆನುವಂಶಿಕತೆ ಅಥವಾ ವಿಮೆಯ ಮೂಲಕ ಅನಿರೀಕ್ಷಿತ ಹಣವನ್ನು ಭರವಸೆ ನೀಡುತ್ತಲೇ ಇರುತ್ತಾನೆ, ಆದರೆ ಅದು ಷರತ್ತುಗಳೊಂದಿಗೆ ಬರಬಹುದು. ಸೊ ಹಾಗಾಗಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ ಯಾರನ್ನು ಕುರುಡರಾಗಿ ನಂಬೇಡಿ. ಯಾಕಂದರೆ ನಿಮಗೆ ವಂಚನೆಯನ್ನು ಮಾಡ್ಬೋದು, ಮೋಸವನ್ನು ಮಾಡ್ಬೋದು. ಅದರ ಬಗ್ಗೆ ತಿಳಿದು ಒಳ್ಳೆ 2-3 ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಸ್ನೇಹಿತರೆ ಒಳ್ಳೆ ಕೆಲಸಕ್ಕೆ ಕೈ ಹಾಕುವುದು ಉತ್ತಮವಾಗಿರುತ್ತದೆ. ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. 4ನೇ ಮನೆ ಹೃದಯ ಮತ್ತು ಶ್ವಾಸಕೋಶಗಳ ಸ್ಥಾಪಕ ಮಂಗಳ ಮತ್ತು ರಾಹು ಇಲ್ಲಿ ಸಂಧಿಸಿರುವುದರಿಂದ ನಿಮಗೆ ಎದೆ ನೋವು, ಆತಂಕದಿಂದ ಹೃದಯ ಬಡಿತ ಹೆಚ್ಚಾಗಬಹುದು ಅಥವಾ ಭಾವನಾತ್ಮಕ ಒತ್ತಡದಿಂದ ಅಧಿಕ ರಕ್ತದೊತ್ತಡ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಮೊದಲನೇದಾಗಿ ಹೇಳೋದಾದರೆ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಇದರ ಜೊತೆಗೆ ಅತಿಯಾದ ಗಾಬರಿ, ಅತಿಯಾದ ಭಯ ಮತ್ತು ಒತ್ತಡವನ್ನು ಕಡಿಮೆ ಮಾಡ್ತಾ ಬನ್ನಿ. ಅಂಗಾರಕ ಯೋಗವು ಮನೆಯಲ್ಲಿ ಸಂಭವನೀಯ ಅಪಘಾತಗಳ ಬಗ್ಗೆಯೂ ಕೂಡ ಎಚ್ಚರಿಕೆ ಇರಬೇಕು. ಗ್ಯಾಸ್ ಸಿಲಿಂಡರ್ಗಳು, ವಿದ್ಯುತ್ ವೈರಿಂಗ್ ಮತ್ತು ಜಾರುವಂತಹ ನೆಲದೊಂದಿಗೆ ಜಾಗರೂಕರಾಗಿರಿ ಸ್ನೇಹಿತರೆ. ಯಾಕಂದರೆ ಬೀಳುವಂತಹ ಚಾನ್ಸಸ್ ಇರುತ್ತದೆ, ಸಣ್ಣ ಪುಟ್ಟ ಗಾಯಗಳಾಗುವಂತಹ ಚಾನ್ಸಸ್ ಇದೆ. 4ನೇ ಮನೆಯ ವಾಹನಗಳನ್ನು ನಿಯಂತ್ರಿಸುವುದರಿಂದ ಚಾಲನೆ ಮಾಡುವಾಗ ತೀವ್ರ ಎಚ್ಚರಿಕೆ ಅಗತ್ಯ.
ಒತ್ತಡ, ರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡಬೇಡಿ. ರಸ್ತೆಯಲ್ಲಿ ಸ್ನೇಹಿತರೆ ಕೋಪ ಅಥವಾ ಹಠಾತ್ ಚಾಲನೆ ಅಪಘಾತಗಳಿಗೆ ಕಾರಣವಾಗಬಹುದು. ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಆದಷ್ಟು ಸಿಹಿಯನ್ನು, ಬೆಲ್ಲವನ್ನು ತಿಂದೋಗಿ ಸ್ನೇಹಿತರೆ, ಅಥವಾ ಸೋಂಪನ್ನು ತಿಂದೋಗಿ, ಇಲ್ಲ 2 ಸ್ಪೂನ್ ಮೊಸರನ್ನು ತಿಂದೋಗಿ ಸ್ನೇಹಿತರೆ. ಅತಿಯಾದ ಕೋಪ, ಒತ್ತಡ ಇದು ಬೇಡ. ಯಾಕಂದರೆ ಚಾಲನೆ ಮಾಡಬೇಕಾದ್ರೆ ಅಪಘಾತಗಳಿಗೆ ಕಾರಣವಾಗ್ಬೋದು. ಬಹಳಷ್ಟು ಎಚ್ಚರಿಕೆ ವಹಿಸಿ ಗ್ರಹಗಳ ಸೂಚಿಸುತ್ತಿರುವ ಪ್ರಕಾರ. ಇನ್ನು ಪ್ರತಿದಿನ ಮೆಡಿಟೇಷನನ್ನು ಮಾಡಿ, ಇನ್ನು ಯೋಗ, ಧ್ಯಾನವನ್ನು ಮಾಡಿ, ವಾಕಿಂಗನ್ನು ಮಾಡಿ, ನಿಮ್ಮ ಹೆಲ್ತ್ ಕಡೆ ಸ್ವಲ್ಪ ಗಮನವಿರಲಿ. ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಇನ್ನೇನೇ ಸಮಸ್ಯೆಗಳು ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿಯಾಗಿ ಸ್ನೇಹಿತರೆ. ಅವ್ರು ಕೊಡುವಂತಹ ಸಲಹೆಯನ್ನು ಫಾಲೋ ಮಾಡುವುದು ಬಹಳ ಮುಖ್ಯವಾಗುತ್ತದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ವೃಶ್ಚಿಕ ರಾಶಿಯವರು ನೋಡಲಿದ್ದೀರಿ ಅಂದರೆ, ಈ ತಿಂಗಳು ಕುಟುಂಬ ಜೀವನವು ಯುದ್ಧ ಭೂಮಿಯಾಗಿದೆ. 4ನೇ ಮನೆಯಲ್ಲಿ ಮಂಗಳ, ರಾಹುವಿನ ಸಂಯೋಗವು ಮನೆಯಲ್ಲಿ ಸ್ಫೋಟಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಿಮ್ಮ ತಾಯಿಯೊಂದಿಗೆ ಅಥವಾ ಆಸ್ತಿ ವಿಷಯಗಳಲ್ಲಿ ಸಂಬಂಧಿಸಿದಂತೆ ವಾದ ವಿವಾದಗಳು ನಡೆಯುವ ಸಾಧ್ಯತೆ ಇದೆ. ಅದರ ಬಗ್ಗೆ ಎಚ್ಚರಿಕೆ ವಹಿಸಿ. ನೀವು ಉಸಿರುಗಟ್ಟಿದ ಅನುಭವವನ್ನು ಸ್ನೇಹಿತರೆ ಪಡೆಯಬಹುದು ಮತ್ತು ತಪ್ಪಿಸಿಕೊಳ್ಳಲು ಬಯಸಬಹುದು. ಮತ್ತು ನೀವು ಪ್ರಣಯಕ್ಕೆ ತಪ್ಪಿಸಿಕೊಳ್ಬೇಕು. 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ನಿಮ್ಮ ಪ್ರೇಮ ಜೀವನಕ್ಕೆ ಒಂದು ಆಶೀರ್ವಾದ. ನೀವು ಒಂಟಿಯಾಗಿದ್ದರೆ ನೀವು ಕಲಾತ್ಮಕ ಮತ್ತು ಆಕರ್ಷಕ ವ್ಯಕ್ತಿಯನ್ನು ಭೇಟಿಯಾಗಬಹುದು. ವಿವಾಹಿತರಾಗಿದ್ದರೆ ನಿಮ್ಮ ಮಕ್ಕಳ ಮೇಲೆ ಕೇಂದ್ರೀಕರಿಸಬಹುದು ಅಥವಾ ಪ್ರಣಯ ಡೇಟ್ ನೈಟನ್ನು ಯೋಜಿಸಬಹುದು. ಮನೆಯಲ್ಲಿನ ಉದ್ವೇಗತೆಯನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತದೆ. ನಿಮ್ಮ ಸಂಗಾತಿಯು ಬೆಂಬಲ ನೀಡುತ್ತಾರೆ, ಆದರೆ ನಿಮ್ಮ ಗಮನವನ್ನು ಬೇಡುತ್ತಿರಬಹುದು ಸ್ನೇಹಿತರೆ. ಹಾಗಾಗಿ ಅತಿಯಾದ ಒತ್ತಡದಿಂದ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡುವುದಕ್ಕೆ ಸಾಧ್ಯವಾಗದೇ ಇರಬಹುದು. ಇದರಿಂದ ಗಲಾಟೆ, ವಾದ ವಿವಾದಗಳು, ಗದ್ದಲ ಇರಬಹುದು ಸ್ನೇಹಿತರೆ. ಆದಷ್ಟು ಮನೆಗೆ ನಿಮ್ಮ ಕೈಯಲ್ಲಾದಷ್ಟು ಸಮಯವನ್ನು ಕೊಡುವುದು ಉತ್ತಮವಾಗಿರುತ್ತದೆ. ಇದರಿಂದ ಸ್ನೇಹಿತರೆ ನಿಮ್ಮ ಸಂಗಾತಿಯ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರೇಮ ಜೀವನದಲ್ಲಾಗಲಿ, ವೈಯಕ್ತಿಕ ಜೀವನದಲ್ಲಾಗಲಿ ಸ್ನೇಹಿತರೆ, ಕುಟುಂಬದಲ್ಲಾಗಲಿ ಸಣ್ಣ ಪುಟ್ಟ ಏನೇ ಸಮಸ್ಯೆಗಳು ಬಂದಿದ್ದಲ್ಲಿ ಅಲ್ಲೇ ಬಗೆಹರಿಸಿಕೊಳ್ಳುವುದು ಉತ್ತಮ. ಅತಿಯಾದ ವಾದ ವಿವಾದದಿಂದ ಸ್ನೇಹಿತರೆ ದೊಡ್ಡ ಜಗಳವಾಗ್ಬೋದು, ಮನಸ್ತಾಪಗಳುಂಟಾಗ್ಬೋದು, ಇನ್ನು ಕುಟುಂಬದಲ್ಲಿ ಬಿರುಕುಂಟಾಗ್ಬೋದು. ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಮಾತನಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಶಿಕ್ಷಣದ ಬಗ್ಗೆ ಹೇಳೋದಾದರೆ, ವೃಶ್ಚಿಕ ರಾಶಿಯವರ ವಿದ್ಯಾಭ್ಯಾಸ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ, ಶಾಲಾ ವಿದ್ಯಾರ್ಥಿಗಳಿಗೆ ಮನೆಯ ವಾತಾವರಣವು ಗಂಭೀರ ಅಧ್ಯಯನಕ್ಕೆ ತುಂಬ ಗದ್ದಲ ಅಥವಾ ಅಸ್ತವ್ಯಸ್ತವಾಗಿರುತ್ತದೆ. 4ನೇ ಮನೆಯ ಬಾಧೆ ಅಂತಲೇ ಹೇಳಬಹುದು. ನೀವು ಗಮನ ಹರಿಸಲು ಗ್ರಂಥಾಲಯ ಅಥವಾ ಲೈಬ್ರರಿ ಅಥವಾ ಸ್ನೇಹಿತರ ಮನೆಗೆ ಹೋಗಲೇಬೇಕಾಗಬಹುದು ಸ್ನೇಹಿತರೆ. ಅಥವಾ ಶಾಂತವಾದ ಸ್ಥಳದಲ್ಲಿ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಅದ್ಯಾಗೋ ಸೃಜನಶೀಲ ವಿದ್ಯಾರ್ಥಿಗಳು ಅಂದರೆ ಕಲೆ, ವಿನ್ಯಾಸ, ಸಂಗೀತ ಅಭಿವೃದ್ಧಿಯನ್ನು ಹೊಂದುತ್ತಾರೆ. 5ನೇ ಮನೆಯಲ್ಲಿ ಶುಕ್ರನ ಅಪಾರ ಕಲಾತ್ಮಕ ಪ್ರತಿಭೆಯನ್ನು ನೀಡುತ್ತಾನೆ. ನೀವು ಸ್ಪರ್ಧೆಗಳನ್ನು ಗೆದ್ದು ಜನಪ್ರಿಯತೆಯನ್ನು ಗಳಿಸಲಿದ್ದೀರಿ. ಸಂಶೋಧನಾ ಕ್ಷೇತ್ರಗಳಲ್ಲಿ 8ನೇ ಮನೆಯಲ್ಲಿ ಗುರು, ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳು ಸಹ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲಿದ್ದಾರೆ. ಹಾಗಾಗಿ ಕಷ್ಟಪಟ್ಟು ಅಧ್ಯಯನವನ್ನು ಮಾಡಿದಲ್ಲಿ ಮಾತ್ರ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಇನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಗದ್ದಲದಿಂದ ಅಂದರೆ ಮನೆಯಲ್ಲಿ ಗದ್ದಲದಿಂದ, ಗಲಾಟೆಯಿಂದ, ಸೌಂಡಿಂದ ಸ್ನೇಹಿತರೆ ಇದರಿಂದ ನಿಮಗೆ ಅಧ್ಯಯನವನ್ನು ಮಾಡೋದಕ್ಕೆ ಕಷ್ಟ ಅನಿಸಬಹುದು. ಆದಷ್ಟು ಲೈಬ್ರರಿ, ಗ್ರಂಥಾಲಯಗಳಲ್ಲಿ, ಇನ್ನು ಶಾಂತವಾದ ಸ್ಥಳದಲ್ಲಿ ಅಥವಾ ಸ್ನೇಹಿತರ ಮನೆಯಲ್ಲಿ ಕೂತು ನೀವು ಪ್ರಾಕ್ಟೀಸ್ ಮಾಡಿ ಉನ್ನತ ಫಲಿತಾಂಶವನ್ನು ಗಳಿಸೋದಕ್ಕೆ ಸಾಧ್ಯವಾಗಲಿದೆ. ಸ್ವಲ್ಪ ಕಷ್ಟಪಟ್ಟಿದ್ದಾರೆ ಸ್ನೇಹಿತರೆ, ಉನ್ನತ ಫಲಿತಾಂಶ ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಸ್ನೇಹಿತರೆ 10ನೇ ತಾರೀಕು ನಂತರ ಉತ್ತಮವಾಗಿರಲಿದೆ. ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಮಾರ್ಚ್ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ವೈದಿಕ ಜ್ಯೋತಿಷ್ಯದ ಪರಿಹಾರಗಳನ್ನು ಅನುಸರಿಸಿದ್ದಲ್ಲಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ದೇಶೀಯ ಬಿರುಗಾಳಿಯನ್ನು ಶಾಂತಗೊಳಿಸಲು ಮತ್ತು ಪ್ರೀತಿಯ ಅದೃಷ್ಟವನ್ನು ಹೆಚ್ಚಿಸಲು ವೃಶ್ಚಿಕ ರಾಶಿಯ ಸ್ಥಳೀಯರು ಈ ಪರಿಹಾರವನ್ನು ಖಂಡಿತವಾಗಿಯೂ ಮಾಡಲೇಬೇಕಾಗುತ್ತದೆ. ಮಂಗಳ ಗ್ರಹದ ಶಾಂತಿ ಪಾಲನೆ ಅಂದರೆ ಮಂಗಳವಾರದಂದು ದೇವಾಲಯಕ್ಕೆ ಕೆಂಪು ಹೂಗಳನ್ನು ಅಥವಾ ತಾಮ್ರದ ವಸ್ತುಗಳನ್ನು ಅರ್ಪಿಸಿ.
ಇದು 4ನೇ ಮನೆಯಲ್ಲಿ ಮಂಗಳನ ಆಕ್ರಮಣ ಕಾರ್ಯಶೀಲತೆಯನ್ನು ಸ್ನೇಹಿತರೆ ಕಡಿಮೆ ಮಾಡುತ್ತದೆ. ಇನ್ನು ಗೃಹ ಸಾಮರಸ್ಯ, ನಕಾರಾತ್ಮಕ ರಾಹು ಶಕ್ತಿಯನ್ನು ಶುದ್ಧೀಕರಿಸಲು ಪ್ರತಿದಿನ ಸಂಜೆ ನಿಮ್ಮ ಮನೆಯಲ್ಲಿ ಕರ್ಪೂರ ಅಥವಾ ಋಷಿಯನ್ನು ಸುಟ್ಟು ಹಾಕಿ ಸ್ನೇಹಿತರೆ. ಲಿವಿಂಗ್ ರೂಮ್ನಲ್ಲಿ ಸಮುದ್ರದ ಉಪ್ಪನ್ನು ಒಂದು ಬಟ್ಟಲಿನಲ್ಲಿ ಇರಿಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ, ಪಾಸಿಟಿವ್ ವೈಬ್ಸ್ನ ಹೆಚ್ಚಿಸಲಿದೆ. ಇನ್ನು ವಾಹನ ಸುರಕ್ಷತೆ, ಅಪಘಾತಗಳನ್ನು ತಡೆಗಟ್ಟಲು ನಿಮ್ಮ ಕಾರಿನಲ್ಲಿ ಸಣ್ಣ ಗಣೇಶನ ವಿಗ್ರಹವನ್ನು ಇರಿಸಿ. ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡುವುದಕ್ಕೆ ಹೋಗಬೇಡಿ. ಕೋಪದಿಂದ ವಾಹನವನ್ನು ಚಾಲನೆ ಮಾಡಬೇಡಿ. ಪ್ರೀತಿ ಮತ್ತು ಮಕ್ಕಳು, ಉಚ್ಚ ಶುಕ್ರನ ಸಕಾರಾತ್ಮಕ ಪರಿಣಾಮಗಳನ್ನು ಬಲಪಡಿಸಲು ಶುಕ್ರವಾರದಂದು ಅಥವಾ ಮಕ್ಕಳಿಗೆ ಬಿಳಿ ಸಿಹಿ ತಿಂಡಿಗಳನ್ನು ಅಥವಾ ಹಾಲಿನ ಉತ್ಪನ್ನಗಳನ್ನು ದಾನ ಮಾಡಿ ಸ್ನೇಹಿತರೆ. ಹಾಲು, ಮೊಸರು, ಹಾಲಿನಿಂದ ಮಾಡಿದಂತಹ ಸಿಹಿ ತಿಂಡಿಗಳನ್ನು ಚಿಕ್ಕ ಮಕ್ಕಳಿಗೆ, ಎಳೆ ಕನ್ಯೆಯರಿಗೆ ಕೊಡುವುದರಿಂದ ಮನೆಯಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗುವುದಿಲ್ಲ ಸ್ನೇಹಿತರೆ. ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ. ಸೊ ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರವನ್ನು ವೃಶ್ಚಿಕ ರಾಶಿಯವರು ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.